ತುಂಬ ಜನ ಬ್ಯಾರಿ ಕಮ್ಯುನಿಟಿಯವರು ಮಂಗಳೂರು ಸೈಡ್ ಅಲ್ಲಿರುವಂತಹ ವಿದೇಶದಲ್ಲಿ ಯಲ್ಲಿರುವಂತಹ ತುಂಬ ಜನ ಬೇರೆ ಬೇರೆ ಸಂಘಟನೆಯವರು, ಒಂದು ಸಂಘಟನೆ ಅಂತೇಳಿ ಅಲ್ಲ, ಬೇರೆ ಬೇರೆ ಸಂಘಟನೆಯವರು ಒಂದೇ ಪ್ಲ್ಯಾಟ್ಫಾರ್ಮ್ನಲ್ಲಿ ಬಂದುಕೊಂಡು ನನಗೆ ತುಂಬ ಒಂದು ಹೆಲ್ಪ್ ಮಾಡಿದ್ದರು. ನನಗೆ ಫೈನ್ ಅಂತೇಳಿ ಇದ್ದದ್ದು ಕೋರ್ಟಿಗೆ ಕಟ್ಟಲಿಕ್ಕೆ 2 ಲಕ್ಷ ದಿರ್ಹಮ್ಸ್ ಅಲ್ಲಿಯ ಸರಿಸುಮಾರು ನಮ್ಮ ಭಾರತ ದೇಶದ 47 ಲಕ್ಷದವರೆಗೆ ಬರುತ್ತೆ. ಇಂದೊಂದು ದೊಡ್ಡವಾದಂಥ ಒಂದು ಮೊತ್ತ. ಸ್ಟಾಪ್ ಆದಮೇಲೆ ಡೋರ್ ತೆಗೆದು ಒಳಗೆ ಹೋಗೋದು, ಆ ರೀತಿ ಕಾನೂನು ಇರುತ್ತೆ. ಇವರೆಂತ ಮಾಡ್ತಾರೆ, ಇವರು ಡೈರೆಕ್ಟಾಗಿ ಡೋರನ್ನು ಹಿಡಿದು ಎಳಿತಾರೆ. ಡೋರನ್ನು ಎಳೆದು ಇದ್ದ ಕಾರಣ ಇದು ಆಪರೇಷನ್ ಸ್ಟಾಪ್ ಆಗುತ್ತೆ. ಎಲ್ಲಿ ಇರುತ್ತೆ ಲಿಫ್ಟ್, ಮೇಲ್ಗಡೆ ಇದ್ದ ಲಿಫ್ಟ್, ಅಲ್ಲಿ ಆಪರೇಷನ್ ಸ್ಟಾಪ್ ಆಗಿ ಅಲ್ಲೇ ಸಡನ್ನಾಗಿ ಸ್ಟಾಪ್ ಆಗುತ್ತೆ. ಕೆಳಗಡೆ ಏನು ಇರೋದಿಲ್ಲ, ಅಂದರೆ ರೈಸರ್ ಥರ ಇರುತ್ತೆ, ಅದೊಂದು ಹೋಲ್ ಥರ ಹಳೇದು. ಇವರೇನು ನೆನೆಸ್ಕೊಳ್ತಾರೆ, ಅಲ್ಲಿ ಆ ಲಿಫ್ಟ್ ಇದೆ, ಪ್ಲ್ಯಾಟ್ಫಾರ್ಮ್ ಇದೆ ಅಂತೇಳಿ ಕಾಲಿಡ್ತಾರೆ. ಫ್ಲೋರ್ ಇರುವುದಿಲ್ಲ ಅಲ್ಲಿ. ಅವು ಕೆಳಗಡೆ ಬಿದ್ದು ಅದು ರಾಡ್ ಹಿಟ್ಟಾಗಿ, ಅವರು ಪಿಟ್ಟು ಹಿಟ್ಟಾಗಿ ಅವರು ಆಕ್ಸಿಡೆಂಟಲ್ಲಿ ಡೆತ್ ಆಗುತ್ತೆ. ಅವ್ರು ಹೇಳ್ತಾರೆ ಅಪೀಲ್ ಮಾಡ್ತಾರೆ ಅಂತೇಳಿ, ಮತ್ತು ಅಪೀಲ್ ಅದು ರಿಜೆಕ್ಟ್ ಆಗುತ್ತೆ. ಮತ್ತು ನನಗೆ ಜೈಲಿಗೆ ಹಾಕ್ತಾರೆ. ಅಲ್ಲಿ ಅವೀರ್ ಔಟರ್ ಜೈಲ್ ಅಂತೇಳಿ ಒಂದು ಜೈಲಿದೆ, ಅಲ್ಲಿ ಹಾಕ್ತಾರೆ. ಅಲ್ಲಿ ಹಾಕಿ ತುಂಬ ಕಷ್ಟ. ಜೈಲು ಅಂತೇಳಿದರೆ ಎಲ್ಲರಿಗೂ ಸ್ವಾಭಾವಿಕ ಗೊತ್ತಿರುತ್ತೆ. ಆದರೆ ನಾನು ಜೀವನದಲ್ಲಿ ಯಾವುದೇ ರೀತಿಯಲ್ಲೂ ಮರೆಯಲಿಕ್ಕೆ ಅಸಾಧ್ಯವಾದಂತಹ ಒಂದು ಸಹಾಯ ಇದು ಅಂತ ಹೇಳಿದರೆ, ನನ್ನ ಒಂದು ಜೀವನವನ್ನೇ ಒಂದು ಕೆಳಗೆ ಬಿದ್ದಂತಹ ಜೀವನವನ್ನು ಮೇಲೆತ್ತಿ ನನ್ನ ಕೈ ಹಿಡಿದುಕೊಂಡು, ಒಂದು ಎಂತ ಹೇಳೋದು, ಅದಕ್ಕೆ ವರ್ಡ್ಸ್ ಇಲ್ಲ ಅದಕ್ಕೆ. ನನ್ನ ಹೆಸರು ಮೊಹಮ್ಮದ್ ರಫೀಕ್ ಅಂತೇಳಿ. ನಾ ಕಲಿತ ಎಜುಕೇಷನ್ ಅಂತೇಳಿದರೆ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, PA ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಮಾಡಿದ್ದು. ನಂದು ಊರು ಇಲ್ಲಿ ಉಳ್ಳಾಲ ತಾಲೂಕು, ಕೈರಂಗಳ ಪೋಸ್ಟ್ ಬರುತ್ತೆ, ಮತ್ತು ಮೋಂಟುಗೋಳಿ ಎಂಬ ಕಲ್ಲರ್ಬೆ ಎಂಬ ಪ್ರದೇಶದಲ್ಲಿ ಇರುತ್ತೆ. ನನ್ನ ಫ್ಯಾಮಿಲಿ, ನನಗೆ ಮದುವೆಯಾಗಿ 3 ಮಕ್ಕಳಿದೆ. ಹೆಣ್ಣು ಮಕ್ಕಳಿದ್ದಾರೆ 3, ಸಣ್ಣ ವಯಸ್ಸಿನವರು 6 ವರ್ಷದ ಕೆಳಗೆ 3 ವರ್ಷದ್ದು. ಮತ್ತು ಬ್ರದರ್ಸ್ ಇದ್ದಾರೆ, ಇಬ್ಬರು ಬ್ರದರ್ಸ್ ಇದ್ದಾರೆ, ತಮ್ಮಂದಿರು 2 ಅಣ್ಣಂದಿರಿದ್ದಾರೆ. ನಮ್ಮ ಭಾರತ ದೇಶದಿಂದ ವಿದೇಶಕ್ಕೆ ಯಾತ್ರೆ ಮಾಡುವ ಪ್ರತಿಯೊಬ್ಬರೂ ಯೋಚನೆ ಮಾಡಬೇಕಾದಂತಹ ವಿಷಯ ಏನೆಂತೇಳಿದರೆ, ಅಲ್ಲಿಯ ರೂಲ್ಸ್ ಬಗ್ಗೆ ನಾವು ಅವೇರ್ನೆಸ್ ಇರಬೇಕಾಗುತ್ತದೆ. ನನ್ನ ಜೀವನದಲ್ಲಿ ನಡೆದ ಒಂದು ಘಟನೆಯ ಬಗ್ಗೆ ನಾನು ನಿಮಗೆ ತಿಳಿಸಬಯಸುತ್ತಿದ್ದೇನೆ. ನಾನು ಸುಮಾರು 2013 ನವೆಂಬರಿನಿಂದ UAE ಎಂಬ ದುಬೈ ಸ್ಟೇಟ್ನಲ್ಲಿ ಕೆಲಸ ಮಾಡುತ್ತಿದ್ದೆ. ಮೊದಲನೇದಾಗಿ ಒಂದು ಸಣ್ಣ ಕಂಪನಿಗೆ ನಮ್ಮ ಮಂಗಳೂರಿನಿಂದ ಹೋದವನು ಅಲ್ಲಿ 2 ವರ್ಷದ ನಂತರ ಕಂಪನಿ ಚೇಂಜ್ ಮಾಡುತ್ತಾ ಯೂನಿಯನ್ ಕೋಪ್ ಎಂಬ ಕಂಪನಿಯಲ್ಲಿ ಕೆಲಸ ಸಿಕ್ಕಿರುತ್ತದೆ ನನಗೆ. ಸುಮಾರು 2017 ನವಂಬರ್ನಲ್ಲಿ ಜಾಯ್ನ್ ಆಗುತ್ತೇನೆ. ನನ್ನ ಕೆಲಸ, ಈ ಕಂಪನಿಯಲ್ಲಿ ಮಾಡ್ತಿದ್ದದ್ದು BMS ಟೆಕ್ನಿಷಿಯನ್ ಅಂತೇಳಿ, ಬಿಲ್ಡಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಒಂದು ಸಿಸ್ಟಮಲ್ಲಿ ನಾವು AC, ಲೈಟಿಂಗ್ ಕಂಟ್ರೋಲ್ ಮತ್ತು ಪಂಪ್ ಇದೆಲ್ಲ ಇರುತ್ತಲ್ಲ, ಬಿಲ್ಡಿಂಗ್ ಇಕ್ವಿಪ್ಮೆಂಟ್, ಅದನ್ನು ಮಾನಿಟರ್ ಮಾಡೋದು ಮತ್ತು ಕಂಟ್ರೋಲ್ ಮಾಡೋದು, ಅದು ನನ್ನ ಕೆಲಸ ಆಗಿತ್ತು. ನಾನು ಎಲ್ಲ ಸೈಟಿಗೆ ಹೋಗ್ತಿದ್ದೆ. ಅಲ್ಲಿ ಕಂಪನಿಯಲ್ಲಿ ಆಲ್ಮೋಸ್ಟ್ ಒಂದು 11 ಸೈಟ್ ಇದ್ದು ನನ್ನ ಅಂಡರಲ್ಲಿರೋದು. ಅದು BMS ಟೆಕ್ನಿಷಿಯನ್. ನನಗೆ ಸಪ್ಲೈಯರ್ ಇದ್ದರು, ಅವರಿಗೇನಾದರೂ ಕಂಪ್ಲೇಂಟ್ ಇದ್ದರೆ ನಾನು ನಮ್ಮ ಕಾಂಟ್ರಾಕ್ಟರಿಗೆ, ಸಪ್ಲೈಯರ್ಗೆ ಕಾಲ್ ಮಾಡಿ ಅವರು ಅದು ಫಿಕ್ಸ್ ಮಾಡ್ತಿದ್ದರು. ಏನೋ ಪ್ರೋಗ್ರಾಮಿಂಗ್ ಇಶ್ಯೂ ಇದ್ದರೆ, ಇಲ್ಲಾಂದರೆ ಮೇಂಟೆನೆನ್ಸ್ ಇಶ್ಯೂ ಇದ್ದರೆ ಅವರು ಫಿಕ್ಸ್ ಮಾಡ್ತಿದ್ದರು. ಅಲ್ಲಿ ನಡೆದ ಇನ್ಸಿಡೆಂಟ್ ಅಂತ ಹೇಳಿದರೆ, ಲಿಫ್ಟ್, ಇದು ಕಾರ್ಗೋ ಲಿಫ್ಟ್ ಅಂತ ಹೇಳಿದ್ದೆ, ಈ ಗೂಡ್ಸ್ ಐಟಮ್ ಕ್ಯಾರಿ ಮಾಡೋದು ಹೈಪರ್ ಮಾರ್ಕೆಟ್. ಆ ಲಿಫ್ಟಿದ ಇನ್ಸಿಡೆಂಟ್ ನಡೆದಿರುತ್ತದೆ. ಆ ಲಿಫ್ಟಿದು ಅಂತೇಳಿದರೆ, ಲಿಫ್ಟಿದು ಅವರು ಒಬ್ಬ ಮರ್ಚಂಡೈಸರ್ ಆ ಲಿಫ್ಟನ್ನು, ಆಪರೇಷನ್ ಇರುವ ಲಿಫ್ಟನ್ನು, ಅದು ಅಂದರೆ ಹಳೆತ್ತಾದಂತಹ ಮಾಡೆಲ್ ಇದ್ದಂಥ ಲಿಫ್ಟ್, ಡೋರ್ ಇತ್ತು ಮತ್ತು ಓಪನ್ ಇದ್ದದ್ದು, ಅದು ಕಂಪ್ಲೀಟ್ಲಿ ಕ್ಲೋಸ್ ಇರಲಿಲ್ಲ ಆ ಲಿಫ್ಟು. ಹಳೆಯ ಒಂದು ಮಾಡೆಲ್ ಇದು ಕಾರ್ಗೋ ಲಿಫ್ಟ್, ಅದು OTS ಕಂಪನಿಯವರದು. ಆ ಲಿಫ್ಟಿದು ಅವರೆಂತ ಮಾಡ್ತಾರೆ, ಹೊರಗಿನ ಮರ್ಚಂಡೈಸರ್ ಬಂದು ಅವರು ಒಂದು ಲಿಫ್ಟನ್ನು ಯೂಸ್ ಮಾಡ್ತಾರೆ. ಅಲ್ಲಿ ಕ್ಯಾಮರಾ ಫುಟೇಜ್ ಎಲ್ಲ ಇರುತ್ತೆ. ಅವರು ಯೂಸ್ ಮಾಡಿ ಮೇಲೆ ಹೋಗ್ತಾರೆ, ಟ್ರೋಲಿಯಲ್ಲಿ ಐಟಮ್ ತೊಗೊಂಡು ಹೋಗ್ತಾರೆ, ಸ್ಟೋರಲ್ಲಿ ಇರ್ತಾರೆ, ಕೆಳಗಡೆ ಬರ್ತಾರೆ ಗ್ರೌಂಡ್ ಫ್ಲೋರಿಗೆ ಬಂದು. ಅವರಿಗೇನು ಅವರ ಕೈಯಲ್ಲಿ ಏನು ಟ್ರೋಲಿ ಏನೂ ಇರೋದಿಲ್ಲ, ಐಟಮ್ ಏನೂ ಇರೋದಿಲ್ಲ. ಮತ್ತೊಂದು ಲಿಫ್ಟನ್ನು ಅವರು ಹೋಗಿ ಸಡನ್ನಾಗಿ ಓಪನ್ ಮಾಡ್ತಾರೆ, ಆಪರೇಷನ್ ಲಿಫ್ಟನ್ನು. ಯಾವಾಗಲೂ ನಾವು ಈಗ ಆಪರೇಷನ್ ಇರುವ ಏನಾದರೂ ಒಂದನ್ನು ಐಟಮನ್ನು, ಅದನ್ನು ಒಂದು ಪ್ರೊಸೀಜರ್ ಇರುತ್ತೆ, ಯಾವ ರೀತಿಯಲ್ಲಿ ಓಪನ್ ಮಾಡಬೇಕು. ಅಲ್ಲಿ ಲಿಫ್ಟಲ್ಲಿ ಬಟನ್ ಇರುತ್ತೆ, ಬಟನ್ ಪ್ರೆಸ್ ಮಾಡಬೇಕು ಫಸ್ಟು, ಮತ್ತು ವೆಯ್ಟ್ ಮಾಡಬೇಕು, ಅದು ಬಂದು ಸ್ಟಾಪ್ ಆಗಬೇಕು ಕರೆಕ್ಟಾಗಿ ಫ್ಲೋರಿಗೆ. ಸ್ಟಾಪ್ ಆದಮೇಲೆ ಡೋರ್ ತೆಗೆದು ಒಳಗೆ ಹೋಗೋದು, ಆ ರೀತಿ ಕಾನೂನು ಇರುತ್ತೆ. ಇವರೆಂತ ಮಾಡ್ತಾರೆ, ಇವರು ಡೈರೆಕ್ಟಾಗಿ ಡೋರನ್ನು ಹಿಡಿದು ಎಳಿತಾರೆ. ಡೋರನ್ನು ಎಳೆದು ಇದ್ದ ಕಾರಣ ಇದು ಆಪರೇಷನ್ ಸ್ಟಾಪ್ ಆಗುತ್ತೆ. ಎಲ್ಲಿ ಇರುತ್ತೆ ಲಿಫ್ಟ್, ಮೇಲ್ಗಡೆ ಇದ್ದ ಲಿಫ್ಟ್, ಅಲ್ಲಿ ಆಪರೇಷನ್ ಸ್ಟಾಪ್ ಆಗಿ ಅಲ್ಲೇ ಸಡನ್ನಾಗಿ ಸ್ಟಾಪ್ ಆಗುತ್ತೆ. ಕೆಳಗಡೆ ಏನು ಇರೋದಿಲ್ಲ, ಅಂದರೆ ರೈಸರ್ ಥರ ಇರುತ್ತೆ, ಅದೊಂದು ಹೋಲ್ ಥರ ಹಳೇದು. ಇವರೇನು ನೆನೆಸ್ಕೊಳ್ತಾರೆ, ಅಲ್ಲಿ ಆ ಲಿಫ್ಟ್ ಇದೆ, ಪ್ಲ್ಯಾಟ್ಫಾರ್ಮ್ ಇದೆ ಅಂತೇಳಿ ಕಾಲಿಡ್ತಾರೆ. ಫ್ಲೋರ್ ಇರುವುದಿಲ್ಲ ಅಲ್ಲಿ. ಅವು ಕೆಳಗಡೆ ಬಿದ್ದು ಅದು ರಾಡ್ ಹಿಟ್ಟಾಗಿ, ಅವರು ಪಿಟ್ಟು ಹಿಟ್ಟಾಗಿ ಅವರು ಆಕ್ಸಿಡೆಂಟಲ್ಲಿ ಡೆತ್ ಆಗುತ್ತೆ.
ನಾನಿದ್ದದ್ದು ಆ ಸೈಟಲ್ಲಿ. ನಾನು ಉಮ್ಮು ಸ್ವಿಕೀಮ್ ಅಂತೇಳಿ ಒಂದು ಯೂನಿಯನ್ ಕೋಪಿದು ಒಂದು ಸೈಟ್ ಇದೆ, ನಾನು ಅಲ್ಲಿದ್ದೆ ಆ ಸಮಯದಲ್ಲಿ. ನನಗೆ ಅಲ್ಲಿ ಕಾಲ್ ಬರುತ್ತೆ ಹಿಂಗೆ ಆಯಿತು ಅಂತೇಳಿ. ನಾನು ಹೇಳ್ತೇನೆ ಎಂತಾಯಿತು, ಅವ್ರು ಹೇಳ್ತಾರೆ ಹೀಗೆ ಒಬ್ಬರು ಸೀರಿಯಸ್ ಇಂಜುರಿ ಇದ್ದಾರೆ, ಪೊಲೀಸೆಲ್ಲ ಬಂದಿದ್ದಾರೆ, ಎಲ್ಲ ಕಾನೂನು ಅಧಿಕಾರಿಗಳೆಲ್ಲ ಬಂದಿದ್ದಾರೆ, ಅವ್ರನ್ನ ಕರ್ಕೊಂಡು ಹೋದ್ರೆ ಅಂತೇಳಿ. ಹೌದಾ ಅಂತೇಳಿ. ಮತ್ತು ನೆಕ್ಸ್ಟ್ ಡೇಸ್ ನಾವು ಹೋಗ್ತೇನೆ ಅಲ್ಲಿಗೆ ಸೈಟಿಗೆ ಹೋಗಿ ಅಲ್ಲಿ ಎನ್ಕ್ವೈರಿ ಮಾಡ್ತೇನೆ ಹಿಂಗೆ ಆಯ್ತದೆ ಅಂತ ಹೇಳ್ತಾರೆ. ಮತ್ತು ಕಂಪನಿದು ಇನ್ವೆಸ್ಟಿಗೇಷನ್ ನಡೀತದೆ. ಇನ್ವೆಸ್ಟಿಗೇಷನ್ ನಡೆದು ಎಲ್ಲ ಆಗುತ್ತೆ, ಏನು ನಿಂದು ರೆಸ್ಪಾನ್ಸಿಬಲ್ ಅಂತ ಇತ್ತು. ನಾನು ಹೇಳಿದೆ ನಂದು ರೆಸ್ಪಾನ್ಸಿಬಲ್ ಆ್ಯಕ್ಚುಲಿ ನಾನು BMS ಟೆಕ್ನಿಷಿಯನ್. ಅಂದರೆ ನಮ್ಮ ಸೂಪರ್ವೈಸರ್ ಅವರು ನನಗೆ ಇನ್ಫಾರ್ಮ್ ಮಾಡ್ತಾರೆ, ಈ ಎವ್ರಿ 6 ಮಂತಲ್ಲಿ ಸೇಫ್ಟಿ ಸರ್ಟಿಫಿಕೇಟ್ ಮೇಂಟೈನ್ ಮಾಡಬೇಕಾಗುತ್ತೆ ಈ ಲಿಫ್ಟಿಗೆ. ಅಂದರೆ ಔಟ್ಸೈಡಿಂದ ಒಂದು ವೆಂಡರನ್ನು ಕರ್ಕೊಂಡು ಬಂದು ಎವ್ರಿ 6 ಮಂತ್ ಅವರು ಸೇಫ್ಟಿ ರಿಲೇಟೆಡ್ ಈಗ ಲಿಫ್ಟ್ ಯೂಸ್ ಮಾಡ್ಬೋದಾ, ಇದರಲ್ಲಿ ಏನಾದರೂ ಪಾರ್ಟ್ಸ್ ಡಿಫೆಕ್ಟ್ ಇದೆಯಾ, ಮಾಲ್ ಫಂಕ್ಷನ್ ಇದೆಯಾ ಅಂತೇಳಿ ಚೆಕಿಂಗ್ ಮಾಡ್ತಾರೆ ಅವರು. ಅದನ್ನು ನನಗೆ ಮೇಲ್ ಮಾಡಲಿಕ್ಕೆ ಅವನು ಹೇಳಿದ್ದ, ಫೋರ್ಮ್ಯಾನ್ ಅಂತ ಹೇಳಿ ಒಬ್ಬರು, ಅವರು ಫೋರ್ಮ್ಯಾನ್ ಮೇಲ್ ಮಾಡಲಿಕ್ಕೆ ಹೇಳಿದ್ದ ಕಾರಣ ನಾನು ಅವರಿಗೆ ಮೇಲ್ ಮಾಡಿ ಕಂಪನಿಗೆ ನೀವು ಈ ಡೇಟಿಗೆ ಬಂದು ಇನ್ಸ್ಪೆಕ್ಷನ್ ಮಾಡಿ ಅಂತೇಳಿ ಹೇಳ್ತಿದ್ದೆ. ಅವರು ಇನ್ಸ್ಪೆಕ್ಷನ್ ಮಾಡಿ ಅವರು ಯಾವುದೆಲ್ಲ ಡಿಫಾಲ್ಟಿಗಿದೆ ಅದೊಂದು ಲೀಸ್ಟ್ ಕೊಟ್ಟಿದ್ದರು. ಅದನ್ನು ನಾವು ಕಂಪನಿ ಮೇಂಟೆನೆನ್ಸ್, ಲಿಫ್ಟ್ ಕಂಪನಿ ಮೇಂಟೆನೆನ್ಸ್ OTNC ಇದ್ದಲ್ಲಿ ಅವರಿಗೆ ಫಾರ್ವರ್ಡ್ ಮಾಡಿದೆ. ಅವರಿಗೆ ಕೊಟೇಶನ್ ಕೊಟ್ಟಿದೆ, 11 ವೀಕ್ಸ್ ವರ್ಕಿಂಗ್ ಟೈಮ್ ಕೊಟ್ಟಿದೆ. ಈ ವಿದಿನ್ 11 ವೀಕ್ಸ್ ಒಳಗಡೆ ನೀವು ಫಿಕ್ಸ್ ಮಾಡಬೇಕು ಏನು ಇಶ್ಯೂ ಇದ್ದರೂ. ಅದು ಯಾರು ಮ್ಯಾನೇಜರ್ ಎಲ್ಲ ಮೇಂಟೆನೆನ್ಸ್ ಮ್ಯಾನೇಜರ್ ಅಂತ ಹೇಳಿದಾರಲ್ಲ ಅವರು ಇದೆಲ್ಲ ಮಾಡೋದು. ಅದನ್ನು ನಾವು ಮೇಲ್ ಫಾರ್ವರ್ಡ್ ಮಾಡುವಾಗ ಅವರಿಗೆ CC ಇಡ್ತೇವೆ, ಏನಿದ್ದರೂ ಅವರು ಅಪ್ಡೇಟ್ ಮಾಡ್ತೇವೆ ಹಿಂಗೆ ಅಂತೇಳಿದ್ದು. ಅವ್ರ 11 ವೀಕ್ಸ್ ಅವರ ಸಿಗ್ನೇಚರ್ ಕೂಡ ಇದೆ ಅಲ್ಲಿ POದಲ್ಲಿ. ಅವರ 11 ವೀಕ್ಸ್ ಸಮಯ ಕೂಡ ಕಾಲಾವಕಾಶ ಕೊಡ್ತಾರೆ ರೆಕ್ಟಿಫಿಕೇಷನ್ಗೆ. ಅದರ ಮಧ್ಯದಲ್ಲಿ ಇಂಥ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಇನ್ಸಿಡೆಂಟ್ ನಡೆದ ಕಾರಣ ಅದು ಕಂಪನಿ ಮೇಲುಗಡೆ ಬರುತ್ತೆ ಅಂತೇಳಿದೆ. ನೀವು ಇಷ್ಟು ಡಿಫೆಕ್ಟ್ ಇರುವ ಲಿಫ್ಟ್, ಸರ್ಟಿಫಿಕೇಟ್ ಇಲ್ಲದಂತಹ ಲಿಫ್ಟನ್ನು ಯಾಕೆ ರನ್ ಮಾಡ್ತಿದ್ದೀರಿ ಅಂತೇಳಿ ಆ ಥರ ಕಂಪನಿ ಮೇಲ್ಗಡೆ ಬರುತ್ತೆ. ಕಂಪನಿ ಏನು ಮಾಡುತ್ತೆ, ನಮ್ಮ ಸ್ಟಾಫನ್ನು ನೀವು ಇದರ ರೆಸ್ಪಾನ್ಸಿಬಿಲಿಟಿ ಅಂತೇಳಿ. ಆ್ಯಕ್ಚುಲಿ ಮ್ಯಾನೇಜರು ನಮಗೆ ಇಲ್ಲಾಂದರೆ ಕಂಪನಿಗೆ ಇನ್ಸ್ಟ್ರಕ್ಷನ್ ಕೊಡಬೇಕಿತ್ತು, ಈ ಥರ ಇದ್ದ ಲಿಫ್ಟನ್ನು ನೀವು ಆಫ್ ಮಾಡಿ ಇಡಿ, ಆಪರೇಷನ್ ತರಬೇಡಿ ಅಂತೇಳಿ. ಇಲ್ಲಾಂದರೆ ಫೋರ್ಮ್ಯಾನು ಅಟ್ಲೀಸ್ಟ್ ಇನ್ಫಾರ್ಮ್ ಮಾಡಬೇಕಿತ್ತು. ಈ ಥರ ಒಂದು ಇನ್ಫಾರ್ಮೇಷನ್ ಇರಲಿಲ್ಲ, ಮುಂಚಿಂದಲೂ ಇರಲಿಲ್ಲ ನಮಗೆ ಯಾರಿಗೂ. ಮತ್ತು ಏನಂತ ಹೇಳಿದರೆ ಮ್ಯಾನೇಜರ್ ಈ ಸಮಯದಲ್ಲೇ ಮ್ಯಾನೇಜರ್ ಅವರು ರಿಟೈರ್ಡ್ ಆಗಿರ್ತಾರೆ. ಅವರು ಅಬೋವ್ 60 ಅವ್ರದ್ದು ಏಜ್. ಆದ ಕಾರಣ ಅವರು ಊರಿಗೆ ಹೋಗಲಿಕ್ಕೆ ತಯಾರಿಯಲ್ಲಿದ್ದರು. ಇಂಥ ಒಂದು ಇನ್ಸಿಡೆಂಟ್ ನಡೆದು ಮತ್ತು ಕಂಪನಿ 1 ತಿಂಗಳ ಕಾಲ ಅವರನ್ನು ರೂಮಲ್ಲಿ ಕುಳಿತುಕೊಳ್ಳುತ್ತೆ. ಮತ್ತು ಅವರು ಕಂಪನಿ ಅಪ್ರೋಚ್ ಮಾಡಿ ಏನಾದರೂ ಮಾಡಿ ನಂದು ಎಂಡ್ ಆಫ್ ಸರ್ವಿಸ್ ಇರುತ್ತಲ್ಲ ಅದು ಸಿಗಬೇಕಂತೇಳಿ ಒಂದು ಒಳ್ಳೆಯ ಪೊಸಿಷನಲ್ಲಿದ್ದವರು. ಆದ ಕಾರಣ ಎಂಡ್ ಆಫ್ ಸರ್ವಿಸ್ ಕಂಪನಿ ಕೊಟ್ಟ ಆ ಸಮಯದಲ್ಲೇ ಅವರು ಊರಿಗೆ ಹೋಗ್ತಾರೆ. ಆ ಸಮಯದಲ್ಲಿ ಆದ ಕಾರಣ ಅವರಿಗೇನು ಶಿಕ್ಷೆ ಇಲ್ಲಿ ಆಗೋದಿಲ್ಲ. ಅವರ ಹೆಸರು ಇದೆ ಅದರಲ್ಲಿ, ಫಸ್ಟ್ ಅಕ್ಯೂಸ್ಡ್ ಆಗಿ. ಸೆಕೆಂಡ್ ಸೂಪರ್ವೈಸರ್ ಅಂತ ಹೇಳಿರ್ತಾರೆ, ಅವ್ರದ್ದು ಕೂಡ ಹೆಸರಿದೆ. ಅವರನ್ನು ಹಿಡೀಲಿಲ್ಲ, ಯಾವ ಕಾರಣಕ್ಕಾಗಿ ಹಿಡೀಲಿಲ್ಲ ಅಂತ ಗೊತ್ತಿಲ್ಲ, ಅವರು ಸಿಗಲಿಲ್ವಾ ಏನಂತ ಹೇಳಿದರೆ. ಮತ್ತು ನನ್ನನ್ನು ಆಗಸ್ಟ್ 2024 ಆಗಸ್ಟ್ 15ಕ್ಕೆ ನಾನು ಕೆಲಸಕ್ಕೆ ಹೋಗಿರ್ತೇನೆ ಹೊಸ ಕಂಪನಿಯಲ್ಲಿ ಸಿಕ್ಕಿದ ಕೆಲಸದಲ್ಲಿ. ಆವಾಗ ಈವ್ನಿಂಗ್ ಒಂದು ಸಂಜೆ ಕಾಲದಲ್ಲಿ ನನ್ನ ಅರೆಸ್ಟ್ ಆಗಿ ನನಗೆ ಗೊತ್ತಿರಲಿಲ್ಲ ಏನಕ್ಕೆ ಮಾಡ್ತಾರಂತೆ. ಆ ಸಮಯದಲ್ಲಿ ಏನು ಹೇಳಿದ್ದಿಲ್ಲ ಅವರು. ಮತ್ತು ಅವರ ಲೀಗಲ್ ಪ್ರೊಸೆಸ್ ಏನಿರ್ತದೆ, ಪೊಲೀಸ್ ಕಸ್ಟಡಿ, ಅದು ಒಂದು ದಿನ ಆಯಿತು. ನೆಕ್ಸ್ಟ್ ಡೇ ನನ್ನನ್ನು ನಿಯಾಬ್ ಅಂತ ಹೇಳಿರುತ್ತೆ, ಅಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಷನ್, ಅಲ್ಲಿ ಕರ್ಕೊಂಡು ಬಂದು ಹೇಳ್ತಾರೆ ಈ ಥರ ಇನ್ಸಿಡೆಂಟ್, ನೀವು ಮುಂಚೆ ಕಂಪನಿಯಲ್ಲಿ ಕೆಲಸ ಮಾಡ್ತೀವಿ, ಲಿಫ್ಟಿದು ಇನ್ಸಿಡೆಂಟಲ್ಲಿ ಕೇಸ್ ಬಂದಿದೆ, 3 ಮೇಲೆ ಹೆಸರು ಹೇಳ್ತಾರೆ. ಮತ್ತು ಅವ್ರು ಹೇಳ್ತಾರೆ ನಿನಗೆ 2 ಲಕ್ಷ ಫೈನ್ ಇದೆ ಅಂತೇಳಿ. 2 ಲಕ್ಷ ಫೈನ್ ಬ್ಲಡ್ ಮನಿಯಾಗಿ ಆ ಕಾಂಪನ್ಸೇಷನ್ ಆಗಿ ಆ ಯಾರು ಬೈ ಮಿಸ್ಟೇಕಲ್ಲಿ ಆಕ್ಸಿಡೆಂಟಲ್ಲಿ ಡೆತ್ ಆಗಿದೆ ಅವರ ಫ್ಯಾಮಿಲಿಗೆ ಕೊಡಬೇಕಂತೇಳಿ ಅವ್ರು ಹೇಳ್ತಾರೆ. 3 ಸೇರಿ ಕೊಡಲಿಕ್ಕೆ ಇರೋದು ಅದು. ಮತ್ತು 5,000 ಫೈನ್ ಇದೆ ಅಲ್ಲಿ ಇದಾಗಿ. ಆ ಸಮಯದಲ್ಲಿ ನಮಗೆ ಏನು ಮಾಡಲಿಕ್ಕೆ, ಅವರ ರಿಕ್ವೆಸ್ಟ್ ಮಾಡ್ತೇನೆ ನನಗೆ ಔಟ್ಸೈಡ್ ಹೋಗ್ಬೇಕಂತೇಳಿ. ಅಂದರೆ ಒಳಗಡೆ ಇದ್ದರೆ ಏನು ಮಾಡಲಿಕ್ಕೆ ಆಗೋದಿಲ್ಲಲ್ಲ. ಅವ್ರು ಹೇಳ್ತಾರೆ ಅಪೀಲ್ ಮಾಡ್ತಾರೆ ಅಂತೇಳಿ. ಮತ್ತು ಅಪೀಲ್ ಅದು ರಿಜೆಕ್ಟ್ ಆಗುತ್ತೆ. ಮತ್ತು ನನಗೆ ಜೈಲಿಗೆ ಹಾಕ್ತಾರೆ. ಅಲ್ಲಿ ಅವೀರ್ ಔಟರ್ ಜೈಲ್ ಅಂತೇಳಿ ಒಂದು ಜೈಲಿದೆ, ಅಲ್ಲಿ ಹಾಕ್ತಾರೆ. ಅಲ್ಲಿ ಹಾಕಿ ತುಂಬ ಕಷ್ಟ. ಜೈಲು ಅಂತ ಹೇಳಿದರೆ ಎಲ್ಲರಿಗೂ ಸ್ವಾಭಾವಿಕ ಗೊತ್ತಿರುತ್ತೆ. ಅಂದರೆ ಅಲ್ಲಿಯ ಕಾನೂನು ಅಂತ ಹೇಳಿದರೆ ಹೊಡೆಯೋದು ಈ ಥರ ಏನು ಇರೋದಿಲ್ಲ. ಅಂದರೆ ಎಲ್ಲ ನ್ಯಾಷನಾಲಿಟಿಯವರು ಒಟ್ಟಿಗೆ ಇರ್ತಾರೆ. ಮತ್ತು ಕಂಟ್ರೋಲ್ ಫುಡ್ ಇರುತ್ತೆ ಅಲ್ಲಿ. ಮತ್ತು ಏನಂತ ಹೇಳಿದರೆ ಹೊರಗಡೆ ಏನೂ ಹೋಗ್ಲಿಕ್ಕೆ ಆಗೋದಿಲ್ಲ, ಅಲ್ಲಿ ಒಳಗಡೆನೇ ಕೂತ್ಕೊಳ್ಬೇಕು. ಆ ಒಂದು ಸಮಯವನ್ನು ನೆನೆಸಿದರೆ ತುಂಬ ಬೇಸರವಾಗುತ್ತೆ. ಅಂತ ಹೇಳಿದರೆ ನಾವೇನು ಇಂಟೆನ್ಷನಲಿ ಮಾಡದ ಅಂಥ ಒಂದು ತಪ್ಪಿಗೆ ಕಂಪನಿ ಆ ಥರ ರೆಸ್ಪಾನ್ಸ್ ತಗೊಳ್ಬೇಕಾದಂಥ ಒಂದು ಇದಕ್ಕೆ ನಮ್ಮನ್ನು ಈ ಥರ ನಾವು ಅನುಭವಿಸಬೇಕಾಗಿ ಬಂತಲ್ಲ ಅಂತೇಳಿ ಒಂದು ದೊಡ್ಡ ಒಂದು ದುಃಖವೇ ಆಗುತ್ತೆ ಅದರೊಳಗಡೆ. ಮತ್ತು ಏನು ಮಾಡೋದು, ಆ ದೇವರ ಒಂದು ದಯೆ, ಎಲ್ಲ ಪ್ರಾರ್ಥನೆ, ಎಲ್ಲ ಗುರು ಹಿರಿಯರ, ಎಲ್ಲರೂ ಸಂಬಂಧಿಕರ ಎಲ್ಲರ ಒಂದು ಪ್ರಾರ್ಥನೆಯಿಂದಾಗಿ ಅಂತೇಳಿದರೆ ನಾನು 2 ತಿಂಗಳು ಒಳಗಡೆ ಇರುವಾಗ ಒಂದು ಹಿಯರಿಂಗ್ ಕೂಡ ನಡೆಯೋದಿಲ್ಲ ಅಲ್ಲಿ.
ನನಗೆ ಆ್ಯಕ್ಚುಲಿ ಅಂತ ಹೇಳಿದರೆ ಒಂದು ಇಯರಿಂಗ್ ಜಡ್ಜ್ ಮುಂದೆ ಕರ್ಕೊಂಡೋಗಿ ಕೇಳಬೇಕು, ನೀನು ತಪ್ಪು ಮಾಡಿದೆಯಾ ಇಲ್ಲ ಅಂತೇಳಿ. 2 ತಿಂಗಳ ತನಕ ಅಲ್ಲಿ ನಾ ಇದ್ದೆ, ಒಂದೇ ಒಂದು ಇಯರಿಂಗ್ ನನಗೆ ನಡೆಯುವುದಿಲ್ಲ ಅಲ್ಲಿ ಕೋರ್ಟಿಂದಾಗಿ ಅಂತ ಹೇಳಿದರೆ. ಇದು ಅಲ್ಲಿಯೇ ನನಗೆ ಎಲ್ಲರಿಗೂ ಒಂದು ಪಾಠ ಏನಿದ್ದರೆ, ನಾ ಒಂದು ಸಿಗ್ನೇಚರ್ ಮಾಡಿದ ಕಾರಣದಿಂದಾಗಿ ನನ್ನನ್ನು ಫಿಕ್ಸ್ ಮಾಡಿಬಿಟ್ರು ಡೈರೆಕ್ಟಾಗಿ, ಏನು ಎಂಕ್ವೈರಿ ಇಲ್ಲದ್ರೆ ಡೈರೆಕ್ಟಾಗಿ ನೀನು ರೆಸ್ಪಾನ್ಸಿಬಲ್ ಅಂತೇಳಿ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಅವರು. ಆದ ಕಾರಣ ನನಗೆ ಇಯರಿಂಗ್ ಬರೋದಿಲ್ಲ. ಮತ್ತು ನಾ ಒಳಗಡೆ ಇದ್ದ ಕಾರಣ 2 ತಿಂಗಳ ಒಳಗಡೆ ಇದ್ದೇ ಅಲ್ಲ, ಆ ಸಮಯದಲ್ಲಿ ನನ್ನ ಹೊರಗಡೆ ಇದ್ದ ಫ್ರೆಂಡ್ಸ್ನವರು, ರೂಮ್ಮೇಟ್ ಬ್ರದರ್ಸ್ ಎಲ್ಲರೂ ಸೇರಿ ಇನಿಷಿಯಲಿ ತುಂಬ ಜನ ಇದ್ದರು. ಇವರು ಅನ್ಸಾರ್ ಲಾಡೆ ಅಂತೇಳಿ, ಮತ್ತು ಹನೀಫ್ ಪಟೋರಿ, ಇರ್ಷಾದ್, ಅಕ್ಬರ್, ತುಂಬ ಜನ ಇದ್ದರು. ನಾನು ಹೆಸರಿಗೆ ಹೋಗೋದಿಲ್ಲ, ಶಫೀಕ್ ಅಂತೇಳಿ ನೋಡ್ಬೋದು, ತುಂಬ ಜನ ಇದ್ದರು, ಶರೀಫ್ ಕಟ್ಲೇರಿ ಅಂತೇಳಿ, ಮತ್ತು ರೂಮ್ಮೇಟ್ ಅವರು ಎಲ್ಲರೂ ಒಟ್ಟಿಗೆ ಸೇರಿ ಅವರೊಂದು ಅಡ್ವೊಕೇಟನ್ನು ಅಪ್ರೋಚ್ ಮಾಡಿ, ಖಲೀಲ್ ಅಡ್ವೊಕೇಟ್ ಅಂತೇಳಿ ಅವರನ್ನು ಅಪ್ರೋಚ್ ಮಾಡಿ ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾರೆ ನಾನು ಹೊರಗಡೆ ಕರ್ಕೊಂಡು ಬರಲಿಕ್ಕೆ. ಅಂದರೆ ಒಳಗಡೆ ಇದ್ದರೆ ಏನೂ ಆಗೋದಿಲ್ಲ ಅಲ್ಲ ಕೆಲಸ ಅಂತೇಳಿ. ಅದಕ್ಕೆ ಅವರು ನನ್ನ ಫೈಲ್ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡಿ, ನನಗೆ ಅವರಿಗೆ ಗೊತ್ತಾಗುತ್ತೆ ಅಡ್ವೊಕೇಟನ್ನು ಅಪ್ರೋಚ್ ಮಾಡಿದ ಕಾರಣ ಇವನಿಗೆ ಅಕ್ಟೋಬರ್ 14ಕ್ಕೆ ಹಿಯರಿಂಗ್ ಇದೆ ಕೋರ್ಟಲ್ಲಿ ಅಂತೇಳಿ ಅವರಿಗೊಂದು ಮಾಹಿತಿ ಸಿಗುತ್ತೆ ಆನ್ಲೈನಿಂದ. ಆ ಮಾಹಿತಿ ಸಿಕ್ಕಿದ ಕಾರಣ ಅಡ್ವೊಕೇಟರಲ್ಲಿ ಕೇಳ್ತಾರೆ, ಏನು ಮಾಡಲಿಕ್ಕಾಗುತ್ತೆ ಇದು ಇವರನ್ನು ಹೊರಗಡೆ ಕರ್ಕೊಂಡು. ಅವ್ರು ಹೇಳ್ತಾರೆ, ನಮಗೊಂದು ಆಪ್ಷನ್ ಇದೆ, ಅಪೀಲ್ ಆಗೋದಿಲ್ಲ, ಅಪೀಲ್ ಆಲ್ರೆಡಿ ಒಂದು ಸಲ ಮಾಡಿ ಅದು ರಿಜೆಕ್ಟ್ ಆಗಿದೆ. ಇನ್ನು ಒಂದೇ ಆಪ್ಷನ್ ಇರೋದು, ನಮ್ಮ ಹಿಯರಿಂಗಿನ ಮುಂಚೆಯಾಗಿ ನಾವು ಒಂದು ಫೈಲ್ ಸಬ್ಮಿಟ್ ಮಾಡಬೇಕು ಇನ್ನೋಸೆಂಟ್ ಪ್ರೂವ್ ಮಾಡಲಿಕ್ಕೆ. ಒಂದು ಫೈಲ್ ಎಲ್ಲ ಡಾಕ್ಯುಮೆಂಟ್ ಗ್ಯಾದರ್ ಮಾಡಿ ಅವರು ಫೈಲ್ ಸಬ್ಮಿಟ್ ಮಾಡಿದ್ದಾರೆ ಕೋರ್ಟಿಗೆ. ಅಲ್ಹಮ್ದುಲಿಲ್ಲಾ, ಅದೇ ಅವರು ಹೇಳಿದ ರೀತಿಯಲ್ಲಿ, ಅಡ್ವೊಕೇಟ್ ಹೇಳಿದ ರೀತಿಯಲ್ಲಿ 14ಕ್ಕೆ ಹಿಯರಿಂಗ್ ಸಮಯದಲ್ಲಿ ನಾನು ಕರ್ಕೊಂಡು ಹೋಗ್ತಾರೆ ಕೋರ್ಟಿಗೆ. ಕರ್ಕೊಂಡು ಹೋಗಿ ಅಲ್ಲಿ ಸರ್ವರ್ ಏನೋ ಡೌನ್ ಆದ ಕಾರಣ ಹಿಯರಿಂಗ್ ಕ್ಯಾನ್ಸಲ್ ಆಗುತ್ತೆ. ಇವರು ಫೈಲ್ ಸಬ್ಮಿಟ್ ಮಾಡಿದ ಫೈಲ್ ಆಕ್ಸೆಪ್ಟ್ ಮಾಡಿ ಅಪೀಲ್ ಆಕ್ಸೆಪ್ಟ್ ಆಗುತ್ತೆ ಅಲ್ಲಿ. ಅದೇ 15ಕ್ಕೆ ಅಕ್ಟೋಬರ್, ನೆಕ್ಸ್ಟ್ ದಿನ ಅಕ್ಟೋಬರ್ 15ಕ್ಕೆ ಸಾಯಂಕಾಲ ನನಗೆ ರಿಲೀಸ್ ಸಿಗುತ್ತೆ. ರಿಲೀಸ್ ಸಿಕ್ಕಿ ಮತ್ತೆ ನಾನು ಹೊರಗಡೆ ಬರ್ತೇನೆ. ಹೊರಗಡೆ ಬಂದು ಹಿಯರಿಂಗ್ ನಡೆಯುತ್ತೆ. ಮತ್ತು ಅಕ್ಟೋಬರ್ 28ಕ್ಕೆ ಒಂದು ಹಿಯರಿಂಗ್ ನಡೆಯುತ್ತೆ. ಮತ್ತು ಹಿಯರಿಂಗ್ ನಡೆದು ಜಡ್ಜ್ ಲಾಯರ್ ಕೂಡ ನನ್ನಲ್ಲಿ ಬರ್ತಾರೆ. ಅಲ್ಲಿ ಲಾಯರ್ ಕೂಡ ಬಂದು ಅವ್ರು ಕ್ವಶನ್ ಕೇಳ್ತಾರೆ, ನಾವು ಆನ್ಸರ್ ಮಾಡ್ತೇವೆ. ಮತ್ತು ನವಂಬರ್ 11ಕ್ಕೆ ಫೈನಲ್ ಜಡ್ಜ್ಮೆಂಟ್ ಬರುತ್ತೆ. ಸೆಕೆಂಡ್ ಟೈಮ್ ಜಡ್ಜ್ಮೆಂಟ್ ಬರುತ್ತೆ. ಅದೇ ಸೇಮ್ ರಿಪೀಟ್ ಆಗುತ್ತೆ, ಫಸ್ಟ್ ಜಡ್ಜ್ಮೆಂಟೇ ರಿಪೀಟ್ ಆಗಿ ಸೆಕೆಂಡ್ ಜಡ್ಜ್ಮೆಂಟ್ ಕೂಡ 2 ಲಕ್ಷ ದಿರಮ್ಸ್ ಬ್ಲಡ್ ಮನಿ ಪೇ ಮಾಡಬೇಕು. ಮತ್ತು 5,000 ಫೈನ್ ಇರುತ್ತೆ, ಅದು ಕ್ಯಾನ್ಸಲ್ ಆಗುತ್ತೆ ನಾ 2 ತಿಂಗಳು ಒಳಗಡೆ ಇದ್ದ ಕಾರಣ. ಮತ್ತು ಫೈನಲ್ ಆಗಿರೋದು 2 ಲಕ್ಷ ದಿರಮ್ಸ್ ಬ್ಲಡ್ ಮನಿ ಅಂತೇಳಿ. ತುಂಬ ಜನ ಬ್ಯಾರಿ ಕಮ್ಯುನಿಟಿಯವರು, ಮಂಗಳೂರು ಸೈಡ್ ಅಲ್ಲಿರುವಂತಹ, ವಿದೇಶದಲ್ಲಿ UAEಯಲ್ಲಿರುವಂತಹ ತುಂಬ ಜನ, ಬೇರೆ ಬೇರೆ ಸಂಘಟನೆಯವರು, ಒಂದು ಸಂಘಟನೆ ಅಂತೇಳಿ ಅಲ್ಲ, ಬೇರೆ ಬೇರೆ ಸಂಘಟನೆಯವರು ಒಂದೇ ಪ್ಲ್ಯಾಟ್ಫಾರ್ಮ್ನಲ್ಲಿ ಬಂದುಕೊಂಡು ನನಗೆ ತುಂಬ ಒಂದು ಹೆಲ್ಪ್ ಮಾಡಿದ್ದರು. ನನಗೆ ಫೈನ್ ಅಂತೇಳಿ ಇದ್ದದ್ದು ಕೋರ್ಟಿಗೆ ಕಟ್ಟಲಿಕ್ಕೆ 2 ಲಕ್ಷ ದಿರಮ್ಸ್ ಅಲ್ಲಿಯ ಸರಿಸುಮಾರು ನಮ್ಮ ಭಾರತ ದೇಶದ 47 ಲಕ್ಷದವರೆಗೆ ಬರುತ್ತೆ. ಇದೊಂದು ದೊಡ್ಡವಾದಂಥ ಒಂದು ಮೊತ್ತ. ಮತ್ತೆ ಕೂಡ ನಾನು 7 ತಿಂಗಳ ತನಕ ಕೆಲಸ ಇಲ್ಲದಂಥ ಸಮಯದಲ್ಲಿ ಇದ್ದನು. ನನಗೆ ಇಷ್ಟೊಂದು ದೊಡ್ಡದ ಮೊತ್ತ ಒಂದು ಅರೇಂಜ್ ಮಾಡಲಿಕ್ಕೆ ತುಂಬ ಕಷ್ಟ ಇತ್ತು. ನನ್ನ ಕನಸಿನಲ್ಲೂ ನಾನು ನೆನೆಸಲಿಕ್ಕೆ ಆಗೋದಿಲ್ಲ. ಮತ್ತು ನಾನು ಕೆಲಸ ಇಲ್ಲದ ಸಮಯದಲ್ಲೂ ಕೂಡ ನನಗೆ ನನ್ನ ರೂಮ್ಮೇಟ್ ಅಂತ ಹೇಳಿದ್ದಾರಲ್ಲ, ಅವರು ಒಟ್ಟಿಗೆ ಕೂತ್ಕೊಂಡು, ನೀನೊಂದು ನಮ್ಮ ಸಹೋದರ ಅಂತ ಹೇಳಿಕೊಂಡು ಏನೇ ಇದ್ದರೂ ಒಟ್ಟೊಟ್ಟಿಗೆ ಕೂತ್ಕೊಂಡು ಮತ್ತು ನನಗೆಲ್ಲ ಫ್ರೀಯಾಗಿ ಕೊಟ್ಟರು. ಅದೊಂದು ದೊಡ್ಡೊಂದು ಉಪಕಾರ ಆಗಿರ್ತದೆ ನಮ್ಮ ರೂಮ್ಮೇಟ್ ಮಾಡಿದ್ದು, ಅದು ಯಾವತ್ತೂ ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ. ಮತ್ತು ಈ ಒಂದು ಫೈನ್ ಬಂದಂತಹ ಮೊತ್ತ 2 ಲಕ್ಷ ದಿರಮ್ಸ್, ಅದನ್ನು ಅರೇಂಜ್ ಮಾಡಲಿಕ್ಕೆ ನಮ್ಮ ಮಂಗಳೂರಿನ ಬ್ಯಾರಿ ಕಮ್ಯುನಿಟಿ ಎಲ್ಲ ಸಂಘಟನೆಗಳು ಒಂದೇ ಪ್ಲ್ಯಾಟ್ಫಾರ್ಮ್ನಲ್ಲಿ ಬಂದುಕೊಂಡು ಒಂದು ಒಳ್ಳೆಯ ಒಂದು ಉಪಕಾರವನ್ನು ಮಾಡಿದ್ದಾರೆ ನನಗೆ. ಅದು ನನ್ನ ಜೀವನ ಉದ್ದಕ್ಕೂ ಮರೆಯೋಕ್ಕೆ ಅಸಾಧ್ಯವಾದಂತಹ ಒಂದು ಸಹಾಯವಾಗಿರುತ್ತದೆ ಅವರು ಮಾಡಿದ್ದು ನನಗೆ. ಮತ್ತು ಏನಂತ ಹೇಳಿದರೆ, ಇದನ್ನು ಆ ಒಂದು ಸಂಘಟನೆ ಮಾಡಿಕೊಂಡು ಬ್ಯಾರಿ ಕಮ್ಯುನಿಟಿ ಎಲ್ಲರೂ ಸಮದ್ ಬಿರಾಳಿ ಅಂತೇಳಿ ಲೀಡ್ ಮಾಡಿದ್ದರು. ಆ ಟೀಮನ್ನು ಲೀಡ್ ಮಾಡಿಕೊಂಡು, ಮತ್ತು ಮಕ್ಬೂಲ್ ವಿಟ್ಲ ಅಂತ ಹೇಳಿದ್ದಾರೆ, ಅವರು ಕೂಡ ಒಂದು ಒಳ್ಳೆಯ ಸಾಥನ್ನು ಕೊಟ್ಟು ನನ್ನ ಬ್ರದರ್ಸ್ ಜೊತೆ ಒಳ್ಳೆಯ ಒಂದು ಇದನ್ನು ಮಾಡಿಕೊಂಡು, ಮತ್ತು ಹಿದಾಯತ್ ಟೀಮ್ ಅಂತೇಳಿದೆ BCCI ಅವರದು, ಮತ್ತು ಬದ್ರಿಯಾ ಫ್ರೆಂಡ್ಸ್ ಅಂತೇಳಿದರೆ ನಾನು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಬದ್ರಿಯಾ ಫ್ರೆಂಡ್ಸ್ ಅವರು, ನಾನು ಅದರಲ್ಲಿ ಕೆಲಸ ಮಾಡಿದವನು. ಅಲ್ಹಮ್ದುಲಿಲ್ಲಾ, ಒಂದು ಒಳ್ಳೆಯ ಒಂದು ಸಾಥನ್ನು ಕೊಟ್ಟಿದ್ದಾರೆ. ಮತ್ತು ಚಾಲೆಂಜರ್ಸ್ ಅಂತೇಳಿದ್ದಾರೆ, ಚಾಲೆಂಜರ್ಸ್ ರೂಮ್ಮೇಟ್ ಆ್ಯಂಡ್ ಚಾಲೆಂಜರ್ಸ್ ಬ್ರದರ್ಸ್ ಅಂತೇಳಿ ಅವರು ಕೂಡ ಹಾಗೆ. ಮುಂಚೆ ನಾನು ಹೊರಗಡೆ ಇದ್ದಾಗ ಮೆಸೇಜ್ ಮಾಡುವಾಗ ಒಂದು ಒಳ್ಳೆಯ ಪಾಸಿಟಿವ್ ರಿಪ್ಲೈಯನ್ನು ಕೊಟ್ಟು, ಹೆದರಬೇಡ, ನಾವು ನಿಮ್ಮ ಜೊತೆಯಲ್ಲಿದ್ದೇವೆ, ನೀನು ಏನು ತಪ್ಪು ಮಾಡಲಿಲ್ಲ, ನಮಗೆ ಗೊತ್ತು ಅಂತ ಹೇಳಿದ್ದಾರೆ. ಇದು ಏನು ಮಾಡೋದು, ಅದು ಒಂದು ಕೋರ್ಟ್, ಇದು ಒಂದು ಜಡ್ಜ್ಮೆಂಟ್ ಬಂದಾಗಿದೆ.
ಅದನ್ನು ಪೇ ಮಾಡಲೇಬೇಕಾಗುತ್ತದೆ, ಮತ್ತು ಇಲ್ಲಾಂದರೆ ಸೆರೆವಾಸ ಅನುಭವಿಸಬೇಕಾಗಿ ಬರುತ್ತದೆ ಅಂತ ಹೇಳಿದರೆ ಇದರಲ್ಲಿ ಮತ್ತು KCF ಅಂತೇಳಿ ಸಂಘಟನೆ UAE ಅವರು ಒಳ್ಳೆಯ ಒಂದು ಸಪೋರ್ಟನ್ನು ಮಾಡಿದ್ದಾರೆ ನನಗೆ ಈ ಮೊತ್ತವನ್ನು ಅರೇಂಜ್ ಮಾಡಲಿಕ್ಕೆ, ಈ ಕೋರ್ಟಿನ ಬಂದಂತಹ ಫೈನನ್ನು. ಮತ್ತು ತುಂಬ ಸಂಘಟನೆಗಳಿದೆ, ಇಲೈಟ್ ಅಂತೇಳಿದೆ, ಫ್ಯಾಮಿಲಿ ಎಲಿಗೆಂಟ್ ಅಂತೇಳಿದೆ, ಮತ್ತು FM ಗೈಸ್ ಅಂತೇಳಿದ್ದಾರೆ, ಮತ್ತು ಸಂಘಟನೆಗಳು SSLC ಬ್ಯಾಚ್, ಸ್ಪೆಷಲಿ ನಾನು ಓದುತ್ತಿರುವ ಸಮಯದಲ್ಲಿ ಇದ್ದಂತಹ ಬ್ಯಾಚ್ಮೇಟ್ಗಳು ಅವರು ಕೂಡ ಒಂದು ಮೊತ್ತವನ್ನು ಅರೇಂಜ್ ಮಾಡಿಕೊಟ್ಟಿದ್ದಾರೆ. ಮತ್ತು ನನ್ನದು ಡಿಪ್ಲೊಮಾ ಕ್ಲಾಸ್ಮೇಟ್ ಅಂತ ಹೇಳಿದ್ದಾರೆ, ಇಂಜಿನಿಯರಿಂಗ್ ಬ್ಯಾಚ್ಮೇಟ್ ಅಂತ ಹೇಳಿದ್ದಾರೆ, ಎಲ್ಲ ಕ್ಲಾಸ್ಮೇಟ್ ಅವರು ಒಂದು ನನಗೆ ಸಹಾಯವನ್ನು ಮಾಡಿದ್ದಾರೆ ಈ ಮೊತ್ತವನ್ನು ಅರೇಂಜ್ ಮಾಡಲಿಕ್ಕೆ. ಮತ್ತು FM ಗೈಸ್ ಅಂತ ಹೇಳಿದ್ದಾರೆ, ದುಬೈ ಬ್ರದರ್ಸ್ ಅಂತ ಹೇಳಿದ್ದಾರೆ. ಇದೇ ರೀತಿಯಲ್ಲಿ ಹಲವಾರು ಸಂಘಟನೆಗಳು ನಾನು ಹೆಸರು ಹೇಳಲಿಕ್ಕೆ ಮರ್ತಿರಬಹುದು, ಆದರೆ ನನ್ನ ಮನಸ್ಸಿನಲ್ಲಿದೆ, ಎಲ್ಲ ಕೂಡ ಇದೆ. ಮತ್ತು ಇಂಡಿವಿಜುವಲ್ ಆಗಿ ಸುಮಾರು ಜನ ಸಹಾಯ ಮಾಡಿದ್ದಾರೆ. ನಮ್ಮ ರಜಾಕ್ ಹಾಜಿ ಅಂತ ಹೇಳಿದ್ದಾರೆ ಜಲ್ಲಿ ಅವರು ಕೂಡ ಸ್ಟಾರ್ಟಿಂಗಿಂದ ಎಂಡ್ ತನಕ ನನ್ನ ಈ ಕೇಸ್ ಮುಗಿಯೋ ತನಕ ನನ್ನ ಜೊತೆಯಲ್ಲಿದ್ದು ಸಹಾಯ ಮಾಡಿದ್ದಾರೆ. ಮತ್ತು ಜೈನಾಜಿ ಅಂತ ಹೇಳಿದ್ದಾರೆ KCFನವರು. ಅದೇ ರೀತಿಯಲ್ಲಿ ತುಂಬ ಜನ ಇದ್ದಾರೆ, ಹದ್ದು ಅವರಂತೇಳಿ. ಇದೇ ರೀತಿಯಲ್ಲಿ ನಾನು ಇಂಡಿವಿಜುವಲ್ ಹೆಸರಿಲಿಕ್ಕೆ ಹೋಗೋದಿಲ್ಲ, ಅದು ಹೇಳಿದರೆ ಇಲ್ಲಿ ಮುಗಿಲಿಕ್ಕಿಲ್ಲ, ಅಷ್ಟೊಂದು ದೊಡ್ಡ ಒಂದು ಪಟ್ಟಿಯೇ ಇದೆ ಹೆಸರಿದು. ಅದೇ ರೀತಿಯಲ್ಲಿ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ಅದು ನಾನು ಜೀವನದಲ್ಲಿ ಯಾವುದೇ ರೀತಿಯಲ್ಲಿಯೂ ಮರೆಯಲಿಕ್ಕೆ ಅಸಾಧ್ಯವಾದಂತಹ ಒಂದು ಸಹಾಯ ಇದು ಅಂತ ಹೇಳಿದರೆ, ನನ್ನ ಒಂದು ಜೀವನವನ್ನೇ ಒಂದು ಕೆಳಗೆ ಬಿದ್ದಂತಹ ಜೀವನವನ್ನು ಮೇಲೆತ್ತಿ ನನ್ನ ಕೈ ಹಿಡಿದುಕೊಂಡು ಒಂದು ಎಂತ ಹೇಳೋದು, ಅದಕ್ಕೆ ವರ್ಡ್ಸ್ ಇಲ್ಲ ಅದಕ್ಕೆ, ಆ ರೀತಿಯಲ್ಲಿ ಒಂದು ಸಹಾಯವನ್ನು ಮಾಡಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.